ಓಂ ಶ್ರೀಶೈಲೇಶದಯಾಪಾತ್ರಂ ದೈವತ್ಯಾದಿಗುಣಾರ್ಣಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಮಣಿಂ ಲಕ್ಷ್ಮೀನಾಥಸಮಾರಂಭನಾಥಯಾಮನ ಮಧ್ಯಮ ಅಸ್ಮದಾಚಾರಪರ್ಯಂತಂ ವಂದೇ ಗುರುಪರಂಪರಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನಮೇ ಆಂಜನೇಯಾಯ ವಿದ್ಮಹೇ ರಾಮದೂತಾಯ ಧೀಮಹೇ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಪ್ರಯುಕ್ತ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ರಾಮದೂತನಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಹಾಗೂ ಬೆಣ್ಣೆಯ ಅಲಂಕಾರ, ಪುಷ್ಪಗಳಿಂದ ಅಲಂಕಾರ ಹಾಗೂ ಅನ್ನದಾನ ಎಲ್ಲ ನಡೆಯುತ್ತದೆ. ರಾಮ ಸೀತಾ ಭರತ ಶತ್ರು ಸಮೇತ ಶ್ರೀ ಹನುಮಾನ್ ಸಮೇತ ಶ್ರೀ ಈ ದಿವಸ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನಾಂಗಭೂತನ್ ರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಗೆ ಅಲಂಕಾರ ಇರ್ತದೆ. ಚಿಕ್ಕಮಗಳೂರು ಗ್ರಾಮಸ್ಥರೆಲ್ಲ ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಾಗಿದೆ. ಹಾಗಾಗಿ ಮತ್ತು ಈ ಸಾಯಂಕಾಲ ಭಜನಾ ಮಂಡಳಿ ಬಂದಿದೆ. ಭಜನಾ ಮಂಡಳಿ ತೋರಿಸು. ಇನ್ನೇನು ಕೆಲವೇ ಕ್ಷಣಗಳೇ ಆ ಭಜನಾ ಮಂಡಳಿ ಪ್ರಾರಂಭವಾಗಲಿದೆ. ಮುನ್ರಾಜ್ ಮತ್ತು ಜಯರಾಮ್ ಅವರ ತಂಡದವರಿಂದ ಪ್ರಾರಂಭವಾಗಲಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವೇನೇ ಪ್ರಾರ್ಥನೆ. ಎಲ್ಲರಿಗೂ ಆ ದೇವರ ಕೃಪಾಕಟಾಕ್ಷ ಸಿಗಲಿ. ಜೈ ಶ್ರೀರಾಮ್. జై శ్రీమన్నారాయణ. ఈరోజు అయోధ్య లోపల శ్రీరామ మందిరము మరియు రాముని విగ్రహ ప్రతిష్టాపన సందర్భంగా మేము హైదరాబాద్ నుంచి ఇక్కడకు వచ్చేసినాము. ఇక్కడ ఈ కాలనీ లోపల వైభవోపేతంగా ఆంజనేయ స్వామిని పూజా కార్యక్రమాలు జరిగినవి. భక్తులు చాలామంది కూడా వేలాది మంది భక్తులు ఇక్కడ విచ్చేసి తీర్థప్రసాదాలు తీసుకొని పోయినారు. చాలా ఘనంగా జరిగింది. ఇక్కడ జరిగిన ఈ జనసందోహాన్ని చూసి చాలా 500 సంవత్సరాలు ఎందరో వారి యొక్క తనువులు కూడా మా దీనికి అర్పించినారు. ఇది ఈ సంవత్సరం మనకు కోర్టు తీర్పు ఇచ్చింది. దానికి అనుకూలంగా కూడా మహమ్మదీయులు కూడా వాళ్ళు ఆమోదం తెలిపినారు. చాలా సంతోషము. మనము రామ మందిరమును అయోధ్యను సాధించుకున్నందుకు చాలా గర్వంగా ఉంది. జై శ్రీరామ్, జై శ్రీరామ్, ಜೈ ಶ್ರೀರಾಮ್. ನಾನು ಕರ್ನಾಟಕ ರಾಜ್ಯ ಕಾರ್ಮಿಕರ ರಕ್ಷಣಾ ವೇದಿಕೆ ಟ್ರೇಡ್ ಯೂನಿಯನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನೂ ಕೂಡ. ಈ ಸಂದರ್ಭದಲ್ಲಿ ಈ ದಿನ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಜನ್ಮದಿನದ ಪ್ರಯುಕ್ತ ದೇಶದಲ್ಲಿ ಎಲ್ಲ ಕಡೆಯೂ ಅಷ್ಟೇ ಹನುಮಂತನ ದೇವಸ್ಥಾನಗಳಾಗ್ಬೋದು, ಯಾವುದೇ ಒಂದು ದೇವಸ್ಥಾನಗಳಾಗ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿಯೂ ಬಹಳ ವಿಜೃಂಭಣೆಯಾಗಿ ಪೂಜೆಗಳನ್ನು ಸಲ್ಲಿಸಿ ಎಲ್ಲರೂ ಕೂಡ ಕೇಸರಿ ವಸ್ತ್ರಗಳನ್ನು ಧರಿಸಿ ಬಹಳ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ಹಾಗೆಯೇ ಈಗ ನಮಗೆ ಒಂದು ಸೌಭಾಗ್ಯ, ನಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಈ ನಮ್ಮ ಚಿಕ್ಕಬನಹಳ್ಳಿ ಕಾಲೋನಿಯಲ್ಲಿ ಹನುಮಂತನ ದೇವಸ್ಥಾನ ಒಂದು ನಿರ್ಮಾಣ ಮಾಡಿದ್ದಾರೆ ಊರಿನ ಗ್ರಾಮಸ್ಥರು. ಯಾರ್ಯಾರಪ್ಪ ಅಂದರೆ ನಮ್ಮ ರಾಮಾಂಜನೇಯಲು ಮತ್ತು ಅಮುದಾ ಮೇಡಮ್ನವರು ಮತ್ತು ವಿಜಯವರು, ಗಜೇಂದ್ರನ್ ಅಂತೇಳಿ, ವೆಂಕಟ್ ಅಂತೇಳಿ, ಮತ್ತು ಇನ್ನೂ ಬೇಕಾದಷ್ಟು ಅಂತ ಈ ಎಲ್ಲ ಯುವ ಪೀಳಿಗೆ ಮಂಜು ಮತ್ತು ಅವರ ಟೀಮ್ನವರು ಎಲ್ಲರೂ ಸೇರಿಕೊಂಡು ಕೂಡ ಈ ದೇವಾಲಯವನ್ನು ಇಷ್ಟು ಮಾತ್ರ ಮಾಡಿದ್ದಾರೆ. ಈ ದೇವಸ್ಥಾನ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಒಳ್ಳೆಯ ದೇವಸ್ಥಾನ ಆಗಬೇಕು, ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಒಂದು ಆಶ್ವಾಸನೆಯನ್ನು ಏನು ಕೊಡ್ತಾಯಿದ್ದೀವಿ ಅಂದರೆ, ಈ ಅಕ್ಕಪಕ್ಕದವರು ಎಲ್ಲರೂ ಸೇರಿ ಇದನ್ನು ಇವರಿಗೆ ಸ್ವಲ್ಪ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಇನ್ನಷ್ಟು ಬೆಂಬಲ ಕೊಡಬೇಕು.
ಈ ರಾಜಕಾರಣಿಗಳಾಗ್ಬೋದು ಮತ್ತು ಸಂಘ ಸಂಸ್ಥೆಗಳಾಗ್ಬೋದು ಮತ್ತು ಗ್ರಾಮಸ್ಥನವರಾಗ್ಬೋದು ಇವರೆಲ್ಲನೂ ಸೇರಿ ದೇವಸ್ಥಾನವನ್ನು ಇನ್ನಷ್ಟು ಚೆನ್ನಾಗಿ ಉನ್ನತವಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಮತ್ತು ಇದರಿಂದ ತುಂಬ ಅನುಕೂಲಗಳು ಆಗುತ್ತೆ ಬಡಬಗ್ಗರಿಗೆ, ಮಕ್ಕಳಿಗೆ ಮದುವೆ ಆಗ್ಬೋದು, ಮುಂಜಿ ಆಗ್ಬೋದು, ಒಂದು ಕಾರ್ಯಕ್ರಮ ಆಗ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ನಡೆಸ್ಬೋದು ಅಂತ ಹೇಳ್ತಾ ಈ ದಿನ ನನ್ನನ್ನು ಕರೆಸಿ ಒಂದು 4 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್. ನಿಮ್ಮ ಕಾರ್ಮಿಕರ ಸಂಘದ ಕಡೆಯಿಂದ ಈ ಆಂಜನೇಯನ ದೇವಸ್ಥಾನಕ್ಕೆ ಏನಾದರೂ ಕೊಟ್ಬಿಟ್ಟು ಹೋಗ್ತೀರಾ ನೀವು ಬಂದಿರೋ ಪ್ರಯುಕ್ತ? ಅಲ್ಲ ಸರ್, ನಾವು ನಿಮ್ಮ ಸಂಸ್ಥೆ ಕಡೆಯಿಂದ ಏನಾದರೂ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀವಿ. ಕೊಡುಗೆ ನಿಮ್ಮ ಕಡೆಯಿಂದನೇ ಆಗಲಿ ಬಂದಿದ್ದೀರಾ ಅಂತ. ನಮ್ಮಿಂದಲೇ ಸ್ಟಾರ್ಟ್ ಆಗಬೇಕು ಅಂದರೆ ನಮ್ಮಿಂದಲೇ ಆಗುತ್ತೆ, ತೊಂದರೆ ಏನಿಲ್ಲ. ನಾವು ನಮ್ಮ ರಾಜ್ಯದ ಅಧ್ಯಕ್ಷರನ್ನು ಭೇಟಿ ಮಾಡಿ ರಾಜ್ಯದ ಎಲ್ಲ ಕಮ್ಯುನಿಟಿ ಇದೆ, ನಮ್ಮ ಕಮ್ಯುನಿಟಿ ಜೊತೆ ಮಾತನಾಡಿದ ನಂತರ ನಾವು ಅದಕ್ಕೆ ಏನು ಕೊಡಬೇಕು, ಏನು ಬಿಡಬೇಕು ಅನ್ನೋದನ್ನು ನಾವು ಹೇಳ್ತೀವಿ. ನಾವೀಗಾಗಲೇ ಹಲವಾರು ದೇವಸ್ಥಾನಗಳಿಗೆ ಮಾಡಿಲ್ಲ ಅಂತಿಲ್ಲ, ಮಾಡಿದ್ದೀವಿ. ಇಲ್ಲೇ ನಿಮ್ಮ ಎದುರಿಗೇ ಒಂದು ಕಾಳಿಕಾ ದೇವಸ್ಥಾನ ಕೂಡ ನಡೀತಾ ಇದೆ, ಮಾಡಿಸ್ತಾ ಇದ್ದೀವಿ. ನೀವು ಯಾರೂ ನೋಡಿಲ್ಲ. ನಮ್ಮ ಹನುಮ ಇಲ್ಲೇ ಹತ್ರದಲ್ಲಿ ನಡೀತಾ ಇದೆ, ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಮಾಲೂರು ತಾಲೂಕಲ್ಲಿ ಅಲ್ಲಿ ಕೂಡ ನಡೀತಾ ಇದೆ, ಅಲ್ಲಿ ಮಾಡ್ತಾಯಿದ್ದೀವಿ. ಮಾಡಿಸ್ಕೊಡೋಣ, ತೊಂದರೆ ಏನಿಲ್ಲ. ನಿಮ್ಮದು ಏನಾದರೂ ದಾಖಲೆ ಇದ್ದರೆ ದೇವಸ್ಥಾನದ್ದು ಅದನ್ನು ಕೊಟ್ಟರೆ ಅದರ ಪ್ರಕಾರ ಅದನ್ನು ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಗ್ರೂಪ್ಗಳಿಗೆ ಹಾಕಿ. ದಾಖಲೆ ಮನೆಗೆ ಇಲ್ಲ, ಇನ್ನು ದೇವಸ್ಥಾನಕ್ಕೆ ಎಲ್ಲಿಂದ ಕೊಡೋದು? ದೇವರೇ ದಾಖಲೆ ನಮಗೆ ದೇವರೇ ದಾಖಲೆ. ನಾವು ರಾಮಾಂಜನೇಯ ಅಂತ ನಮ್ಮ ಹೆಸರು. ಎಷ್ಟು ವರ್ಷಗಳಿಂದ ನಾವು 15 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬರೀ ಬಿಸಿಲಲ್ಲಿ ಆ ವಿಗ್ರಹ ಇತ್ತು. ನಾವು ಬಂದ ಮೇಲೆ ದೇವಸ್ಥಾನ ಕಟ್ಟಿ ಎಲ್ಲರೂ ಸೇರಿ ಕೈ ಹಾಕಿ ಎಲ್ಲರೂ ದೇವಸ್ಥಾನ ಕಟ್ಟಿ ಇವಾಗ ಇಷ್ಟು ನಾವು ಮಾಡಿದ್ದೀವಿ. ಇನ್ನು ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಬೇರೆಯವರೆಲ್ಲ ನಮಗೆ ಸಹಾಯ ಮಾಡಿ ದೇವಸ್ಥಾನ ಮುಂದೆ ಒರೆಸ್ಬೇಕಂತೇಳಿ ದೊಡ್ಡವ್ರನ್ನು, ರಾಜಕೀಯ ನಾಯಕರನ್ನು ಎಲ್ಲರನ್ನು ನಾವು ಸಹಾಯ ಕೇಳ್ಕೊತಾ ಇದ್ದೀವಿ. ನಿಮ್ಮ ಕೈಯಲ್ಲಾದಷ್ಟು ನಮಗೆ ಹೆಲ್ಪ್ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ಜೈ ಶ್ರೀರಾಮ್. ನನ್ನ ಹೆಸರು ಅಮುದ ಅಂತೆ. ಚಿಕ್ಕಮಲ್ಲಿ ಕಾಲಲ್ಲಿ ನಾವು ಬರುವಾಗ ಒಂದು ಓಡಾಡೋಕ್ಕೆ ರೋಡ್ ಥರ ತುಂಬಾ ಒಂಥರ ಮೋಸನ ಐತೆ. ದೇವಸ್ಥಾನದಲ್ಲಿ ಯಾವುದೂ ಇಲ್ಲ. ಈ ಆಂಜನೇಯನ ಅಷ್ಟು ಪ್ರಾರ್ಥನೆ ಮಾಡಲಿಂದ ಇಷ್ಟು ಮಾತ್ರ ರೆಡಿಯಾಗೋ ಚಾನ್ಸ್ ಇಲ್ಲ. ಬಟ್ ಎಲ್ಲರೂ ಊರವರು, ಯಂಗ್ಸ್ರು, ಫ್ರೆಂಡ್ಸ್ ಎಲ್ಲರೂ ಫುಲ್ ಸಪೋರ್ಟ್ ಮಾಡ್ತಾರೆ. ಈ ಊರು ಒಂಥರ ಎಲ್ಲರೂ ಒಂಥರ ಒಕ್ಕಟ್ಟು ಚೆನ್ನಾಗಿದೆ. ಹಿಂಗೆ ಎತ್ಕೊಂಡು ಇನ್ನೂ ಮುಂದುವರ್ಸ್ಕೊಂಡು ದೇವಸ್ಥಾನ ದೊಡ್ಡದು ಕಟ್ಟಿಕೊಡ್ತಾರೆ ಎಂದು ನಾನು ನಂಬ್ತೀನಿ. ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದು ಮಾಡಬೇಕು ನನ್ನದು ಆಸೆ. ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಬೇಡ ಮತ್ತು ರಾಮನವಮಿ ಬೇಡ, ಯಾವುದು ಬೇಡ, ಇದನ್ನೇ ಹಿಂದೂಗಳ ಒಂದು ಹಬ್ಬ ಮಾಡೋಣ ಅಂತ ಹೇಳ್ತೀರಾ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಎಲ್ಲರೂ ಸೇರ್ಕೊಂಡು ಊರವ್ರು ಸೇರ್ಕೊಂಡು ಮಾತಾಡಿ ಇನ್ನು ದೊಡ್ಡದು ದೇವಸ್ಥಾನ ಮಾಡ್ತೀವಿ ಮುಂದುವರ್ಕೊಂಡು. ನಿಮ್ಗೆಲ್ಲ